ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ಒಂದು 3-4 ಟೇಕ್ ತೊಗೊಂಡಿದ್ದೀನಿ. ಯಾವ ರೀತಿ ವಿಡಿಯೋ ಶುರು ಮಾಡಬೇಕು ಅಂತ ಒಂಥರ ಆಗ್ತಿತ್ತು. ಏನಪ್ಪ ಅಂತಂದರೆ ನನ್ನ ಮದುವೆ ಫಿಕ್ಸ್ ಆಗಿದೆ. ತುಂಬ ಜನ ಕೇಳ್ತಾ ಇದ್ರಿ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲೂ ಸುಮಾರು ಜನ ಕೇಳ್ತಿದ್ರು ಮದುವೆ ಯಾವಾಗ. ಅದೊಂದೇ. ಸೊ ಫೈನಲಿ ಮದುವೆ ಆಗ್ತಾಯಿದ್ದೀನಿ. ಸೊ ಇದು ತುಂಬ ದಿನದ ಹಿಂದೆನೇ ಎಲ್ಲ ಪ್ಲ್ಯಾನ್ ಆಯಿತು. ನಾನು ಇವಾಗ ವಿಡಿಯೋ ಹಾಕ್ತಾಯಿದ್ದೀನಿ. ಆಲ್ರೆಡಿ ಏನು ಶಾಸ್ತ್ರಗಳೆಲ್ಲ ಏನಾಗಬೇಕು, ಮುಂಚೆ ಹೂಮುಂಚೆ ಶಾಸ್ತ್ರ ಅದೆಲ್ಲ ಆಗಿದೆ. ಅದನ್ನೆಲ್ಲ ನಾನು ಮುಂದೆ ಬರೋವಂಥ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವಾಗ ಏನು ಸ್ಯಾರಿ ಶಾಪಿಂಗಿಗೆಲ್ಲ ಹೋಗಿದ್ವಿ. ಸೊ ಅದು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಆ ವೀಡಿಯೋಸ್ ಎಲ್ಲ ಬರುತ್ತೆ. ಸೊ ಇವಾಗ ಅಫಿಷಿಯಲಾಗೆ ಅನೌನ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಗೆ ಇನ್ವಿಟೇಷನ್ ಬಂದಿದೆ. ಅದನ್ನು ಇವಾಗೆಲ್ಲ ಪ್ಯಾಕ್ ಮಾಡಬೇಕು. ಬಟ್ ಆದರೆ ಇದು ಇನ್ವಿಟೇಷನ್ ವಿಡಿಯೋ ಇನ್ನೊಂದು ಸಪ್ರೇಟ್ ವ್ಲಾಗ್ ಬರುತ್ತೆ. ಶಾಪಿಂಗಿಗೆ ಹೋಗಿದ್ದೆಲ್ಲ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ ಮತ್ತು ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಬೇಕು. ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು. ಮುಂಚೆ ನನಗೆ ಆ ರೀತಿ ಸಪೋರ್ಟ್ ಮಾಡ್ತಾಯಿದ್ರಿ. ಈಗ ನೆಕ್ಸ್ಟು ಮದುವೆ ಆದಮೇಲೆ ಅಷ್ಟೇ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಶಾಪಿಂಗೆಲ್ಲ ಏನೇನಾಯಿತು ಎಲ್ಲ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಸೊ ಗೈಸ್, ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಮ್ಮದು ಟ್ರೈನು ಶಿವಮೊಗ್ಗ ಬಿಟ್ಟಿದೆ, ಇನ್ನೂ ಬಂದಿಲ್ಲ, ಬರಬೇಕು. 12:15 ಬರುತ್ತೆ. ಸೊ ಅಲ್ಲೆಲ್ಲ ನಾರ್ಮಲ್ ಸ್ಲೀಪರ್ ಇದೆ. ಎ ಸಿ ಆಗಿರೋದ್ರಿಂದ ಫುಲ್ಲು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಅಲ್ಲಿ ಜನ ಬೇರೆ ಇಲ್ಲ, ಅದಕ್ಕೆ ಟ್ರೈನ್ ಇನ್ನೂ ಸ್ವಲ್ಪ ಮೂವ್ ಆದಮೇಲೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಕತ್ಲೆ ಬೇರೆ 12 ಗಂಟೆ ಮೇಲಲ್ವಾ. ಅಲ್ಲಿ ಕಾಂಪೌಂಡ್ ಇದೆ, ಯಾರಾದ್ರು ಹತ್ಕೊಂಡು ಬಂದುಬಿಟ್ರೆ ಅಮ್ಮ ಅದೊಂದು ಬೇಜಾರು. ಅದು ಫುಲ್ಲು 2 ಟೈರ್ ಎ ಸಿ ಮಾಡಿರೋದು. ಸೊ ಅವ್ರೇನಂದರೆ ಎ ಸಿ ಕೋಚ್ ಯಾವಾಗಲೂ ಹಿಂದೆ ಹಾಕ್ತಾರೆ, ಅದೇ ಪ್ರಾಬ್ಲಮ್ಮು. ಅಲ್ಲಿ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಸೊ ಹೋಗೋಣ ಬನ್ನಿ, ಏನು ಮಾಡೋದು. ಅವ್ರು ಪೊಲೀಸು ಹೇಳ್ಬಿಟ್ಟು ಹೋದ್ರು, ಇವಾಗಲೇ ಹೋಗಬೇಡಿ ಅಲ್ಲಿಗೆ, ಒಂದು 12:10 ಹೋಗಿ ಅಂತ. ಸೊ ಅದಕ್ಕೆ ಇಲ್ಲೇ ಕೂತಿದ್ದೀವಿ. ಇನ್ನೂ ನಮ್ದು ಹಿಂದೆ ಇರೋದಲ್ಲಿ ಬಂತು. ಇವಾಗಿಲ್ಲೆಲ್ಲ ಜನ ಎಲ್ಲ ಸ್ವಲ್ಪ ಜನ ಬಂದರು. ನಮ್ಮದು ಈ ಕೋಚು ನಿಧಾನಕ್ಕೆ ಬರ್ತಾಯಿದೆ ಟ್ರೈನ್. ಸೊ ಮೇಲ್ಗಡೆ ಅಮ್ಮ ಮಲ್ಕೊತಿದ್ದಾರೆ. ಅಲ್ಲಿ ನಾನು ಮಲ್ಕೋಬೇಕು. ಬೆಡ್ಶೀಟ್ ಫುಲ್ ಹಾಕೋ. ಮಾಡ್ಕೊಂಡಿದ್ದೀನಿ. ಈ ಥರ ವಿಂಡೋ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ನೀಟಾಗಿ ಕಾಣಿಸ್ತದೆ, ಚೆನ್ನಾಗಿ ಅನಿಸುತ್ತೆ ಹೊರಗಡೆ. ಬಟ್ ಅದೇ ಫ್ಲ್ಯಾಶ್ ಲೈಟ್ ಆನ್ ಆಗಿರೋದಕ್ಕೆ ಈಗ ನಿಮಗೆ ಕಾಣಿಸ್ತದೆ. ಈ ಥರ ವ್ಯೂವಲ್ಲಿ ಮಲ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬಾಯ್, ಗುಡ್ ನೈಟ್. ನನ್ನ ಮದುವೆ ಪ್ರಿಪ್ರೇಷನ್ ಫಸ್ಟು ಚಿಕ್ಕಪೇಟೆಯಿಂದ ಶುರು ಆಗ್ತಿದೆ. ಫಸ್ಟ್ ಏನಪ್ಪ ಪರ್ಚೇಸ್ ಮಾಡ್ತಿರೋದು ಅಂತಂದರೆ ವೆಡ್ಡಿಂಗ್ ಕಾರ್ಡು. ಸೊ ಇವತ್ತು ಸೆಲೆಕ್ಷನ್ಗೆ ಅಂತ ಬಂದಿದ್ದೀವಿ ನಾನು ಅಮ್ಮ ಚಿಕ್ಕಪೇಟೆಗೆ. ಸೊ ನೋಡ್ಬೋದು ಇಲ್ಲಿ ನನ್ನ ವೆಡ್ಡಿಂಗ್ ಇನ್ವಿಟೇಷನ್ ಬಂದು ನನ್ನ ಕಸಿನೇ ಮಾಡಿಕೊಡ್ತಾ ಇರೋದು. ಸೊ ಅವರು ಪ್ರಿಂಟಿಂಗ್ ಪ್ರೆಸ್ ಇದೆ. ಕಾರ್ಡ್ ಸೆಲೆಕ್ಷನ್ಗೆ ಅಂತ ಒಂದು ಶಾಪಿಗೆ ಕಳಿಸಿದ್ರು. ಇಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ನೀವು ಹೇಳಿ ನಾನು ಯಾವ ಕಾರ್ಡ್ ಸೆಲೆಕ್ಷನ್ ಮಾಡಿದ್ದೀನಿ ಅಂತ. ಸೊ ಫೈನಲ್ ಒಂದಿಷ್ಟು ಇದು ತೋರಿಸ್ತಾ ಇದೆ ನೋಡಿ, ಇಷ್ಟರಲ್ಲಿ ಒಂದೆರಡು ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನಾನು ಮಲ್ಲೇಶ್ವರಮಿಗೆ ಬಂದಿದ್ದೀನಿ. ಸೊ ಇಲ್ಲಿ ಕೆಲವೊಂದು ನಮ್ಮದು ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಹುಡ್ಗನ ಕರ್ಕೊಂಡು ಬರ್ಬೇಕಾದ್ರೆ ಛತ್ರಿ ಮತ್ತು ಕಾಶಿ ಯಾತ್ರೆ ಸೆಟ್ ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಸೊ ಶಾಪ್ ಡೀಟೇಲ್ಸ್ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲೆಲ್ಲದು ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಓಪನ್ ಮಾಡ್ತೀರಾ? ಓಪನ್ ಮಾಡ್ತೀನಿ. ಐ ಥಿಂಕ್ ಇದೇ ಚೆನ್ನಾಗಿದೆ ಅನ್ಸುತ್ತಲ್ಲ. ಓಕೆ ಹಾಂ ಸರಿ ಓಕೆ. ಇದು ನೋಡಿ, ಇದು ಹಾಲು ನಮಗೆ ಸೀರೆ ಮತ್ತೆ ಇದರೊಳಗೆ ಕಾಯಿ ಇಡ್ಬೋದಾ? ಆಗುತ್ತಾ? ತಿರುಗಿಸಿ ಇದು ಹಾಕ್ಬಿಡಿ. ಕೊಡಿ ಬಿಲ್ಲು. ಸೊ ಇದೇ ಶಾಪ್ ನಾನು ಬಂದಿರೋದು, ಶ್ರೀ ಕನ್ನಿಕಾ ಬ್ಯಾಂಗಲ್ಸ್ ಅಂತ. ತುಂಬ ಜನ ನೀವು ಆಮೇಲೆ ಕೇಳ್ತೀರಾ, ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಗೈಸ್, ಇವಾಗ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಟ್ರಾಲಿ ಬ್ಯಾಗ್ ನೋಡೋಣ ಅಂತ ಬಂದಿದ್ದೀವಿ ಒಂದು ಅಂಗಡಿಗೆ. ದೊಡ್ಡದು 3 ಬರುತ್ತಲ್ಲ, ಅದೇ ತೋರಿಸಿ. ಲಾರ್ಜು, ಮೀಡಿಯಮು, ಸ್ಮಾಲು. ಆಗಲೇ ಎಲ್ಲ ಕ್ಲೋಸಿಂಗ್ ಟೈಮ್ ಇತ್ತು. ಹಿಂಗೂ ಮಲ್ಲೇಶ್ವರಮಿಗೆ ಬಂದಿದ್ನೆಲ್ಲ ನೋಡೋಣ ಅಂತ ಇಲ್ಲೇ ಬಂದೆ. ಇನ್ನು ಬಟ್ಟೆಗಳೆಲ್ಲ ತುಂಬ ಪ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಇತ್ತು ನನ್ನ ಹತ್ರ, ಬಟ್ ಮತ್ತೆ ಹೊಸ್ದಾಗಿ ತೊಗೊಳ್ಳೋಣ, ಈಗೆಲ್ಲಾದರೂ ಹೋಗ್ಬೇಕಾರೆಲ್ಲ ಬೇಕಾಗುತ್ತೆ ಅಂತ. ಸೊ ಫೈನಲ್ ಮಾಡಿದೆ. ಚೆನ್ನಾಗಿದೆ. 2 ಒಂದು ಫುಲ್ಲು ಲಾರ್ಜು ಮತ್ತು ಮೀಡಿಯಮ್ ಒಂದು ತೊಗೊಂಡೆ. ಸೊ ತೋರಿಸ್ತೀನಿ ನಿಮಗೆ ಯಾವ್ದು ತೊಗೊಂಡೆ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಸ್ಯಾರಿ ಶಾಪಿಂಗ್ ಶುರು ಮಾಡ್ಕೊಂಡ್ವಿ. ಸೊ ಇವಾಗ ಹುಡ್ಗನ ಮನೆ ಕಡೆ ಸ್ಯಾರಿ ಕೊಡಿಸ್ಬೇಕಲ್ಲ, ಅವ್ರು ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಬಂದರು. ನಾನು ಸ್ಯಾರಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಫಸ್ಟು ನಾನು ಗೃಹ ಪ್ರವೇಶದಲ್ಲಿ ಎಲ್ಲಿ ತೊಗೊಂಡಿದ್ದೆ ಅದೇ ಶಾಪಿಗೆ ಹೋದೆ. ಅವ್ರು ತೋರಿಸಿದ್ರು, ಬಟ್ ನನಗೇನು ಅಂದರೆ ಚೆನ್ನಾಗಿತ್ತು, ಬಟ್ ನಾನಲ್ಲಿ ತೊಗೊಳ್ಳಿಲ್ಲ. ಇದೊಂದು ಟ್ರೈ ಮಾಡಿದೆ ಅಷ್ಟೇ, ಬೇರೆ ಯಾವುದೂ ಟ್ರೈ ಮಾಡಲಿಲ್ಲ. ನನಗೆ ಗೋಲ್ಡಲ್ಲಿ ಜಾಸ್ತಿ ಅಲ್ಲಿ ಆಪ್ಷನ್ ಸಿಗಲಿಲ್ಲ, ಅಂದರೆ ನನಗೆ ಇಷ್ಟ ಆಗಲಿಲ್ಲ ಅವ್ರು ತೋರಿಸಿದ್ದು. ಸೊ ಅಲ್ಲೇನೂ ತೊಗೊಳ್ಳಿಲ್ಲ. ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. ನೆಕ್ಸ್ಟು ಸುದರ್ಶನಿಗೆ ಹೋಗೋಣ ಅಂತ ಬಂದ್ವಿ. ಒಂದೇ ಸತಿ ಸೀರೆ ಉಡೋದು, ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು ಸ್ಯಾರಿಗೆ ಅಂತ ಅಂದ್ಕೊತೀನಿ. ಬಟ್ ಆದರೆ ಆಮೇಲೆ ನೋಡಿದ್ರೆ ಇದು ಒಂದೇ ಸತಿನೇ ಅಲ್ವಾ ಮದುವೆ ಆಗೋದು, ಸ್ವಲ್ಪ ಚೆನ್ನಾಗಿರಲಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೇ ಒಂದು ಸ್ಯಾರಿ ಫೈನಲ್ ಮಾಡಿದೆ. ನಾನಂತೂ ಜಾಸ್ತಿ ಸೀರೆ ಜಾಸ್ತಿ ಹುಡ್ಕೋ ಥರ ಆಗಲಿಲ್ಲ, ನಾನು ಅಂದ್ಕೊಂಡಂಗೆ ಸಿಕ್ತು ಇಲ್ಲಿ. ಸೊ ನೋಡ್ತೀರಾ, ಸ್ಯಾರಿ ಸೆಲೆಕ್ಷನ್ ಆಗಿದೆ, ಬಟ್ ನಾನು ಅದನ್ನ ಇವಾಗ ತೋರಿಸಲ್ಲ, ಮದುವೆ ದಿನನೇ ನೋಡಿ. ಇವಾಗ ಅಮ್ಮಂದಿರಿಗೆ ನೋಡೋಣ ಅಂತ ಹೋಗ್ತಿದ್ದೀವಿ. ಸೊ ಗೈಸ್, ಇವಾಗ ತುಂಬ ಹುಡುಗಿ ಸಾಕಾಗಿದೆ, ಬೇರೆ ನೋಡೋಣ ಅಂತ ಬಂದಿದ್ದೀವಿ. ನನ್ನದೇ ಮದುವೆ ಶಾಪಿಂಗ್ ಆಗಿರೋದ್ರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಶಾಪಿಂಗಲ್ಲಿ ಫುಲ್ಲು ಬ್ಯುಸಿಯಾಗಿದ್ದೆ. ಸೊ ನನ್ನ ದಾರಿ ಸೀರೆ ಅಂತೂ ಸಿಕ್ತು. ನಾನು ಇದ್ರಲ್ಲಿ ತೋರಿಸಿಲ್ಲ, ಅದು ಮದುವೆ ದಿನವೇ ನೋಡಿ, ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತ ಅಷ್ಟೇ. ಸೊ ಅವ್ರು ನಮಗೆ ಕೊಡಿಸ್ಬೇಕಾಗಿರೋ ಸೀರೆ, ನಾವು ಅವ್ರಿಗೆ ಏನೇನು ಕೊಡಿಸ್ಬೇಕು ಅದನ್ನೆಲ್ಲ ಆಯಿತು. ಸೊ ಅಷ್ಟೇ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನೂ ನಾಳೆ ಎಲ್ಲ ಬೇರೆ ವೀಡಿಯೋಸ್ ಬರುತ್ತೆ, ಅಂದರೆ ನಮ್ಮ ರಿಲೇಷನ್ಸಿಗೆಲ್ಲ ತೆಗಿಬೇಕಲ್ಲ, ಆ ಸೀರೆಲ್ಲ ತೆಗಿತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬಾಯ್.